ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರುವ ರೆಸಿಪಿ ಬಂದು ಪನ್ನೀರ್ ಕಾರ್ನ್ ತಂದೂರಿ ಸ್ಯಾಂಡ್ವಿಚ್. ಇದು ತುಂಬ ಕ್ವಿಕ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಮಾಡುವ ಸ್ಯಾಂಡ್ವಿಚ್. ನಾನು 2 ಆನಿಯನ್ಸ್, 1 ಟೊಮ್ಯಾಟೊ, 1 ಕ್ಯಾಪ್ಸಿಕಮ್, 2 ಟೇಬಲ್ ಸ್ಪೂನ್ ಫ್ರೋಝನ್ ಸ್ವೀಟ್ ಕಾರ್ನ್, 4 ಸ್ಲೈಸ್ ಆಫ್ ಬ್ರೆಡ್, ಸ್ವಲ್ಪ ಪನ್ನೀರ್ ಆ್ಯಂಡ್ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ. ಹಾಗೆ ನಾನು ಮನೆಯಲ್ಲಿ ಮಾಡಿರುವ ರೆಡ್ ಚಟ್ನಿ ಆ್ಯಂಡ್ ಮೆಯೋನೀಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಶಾಪಲ್ಲಿ ಸಿಗುವ ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ ಮೆಯೋನೀಸ್ ಯೂಸ್ ಮಾಡ್ಬೋದು. ನಾನು ಆನಿಯನ್, ಟೊಮೊಟೊ, ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಆನಿಯನ್, ಟೊಮೊಟೊ, ಕ್ಯಾಪ್ಸಿಕಮನ್ನು ಉದ್ದವಾಗಿ ಕಟ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಕಟ್ ಮಾಡಿದ ಪದಾರ್ಥವನ್ನು ಬೌಲಿನಲ್ಲಿ ಹಾಕೋತೀನಿ. ಈಗ ಬೌಲಲ್ಲಿರೋ ಪದಾರ್ಥಕ್ಕೆ ರೆಡ್ ಚಟ್ನಿ, ಮೆಯೋನೀಸ್, ಕಾರ್ನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ನಾನು ಅದನ್ನು ಮ್ಯಾರಿನೇಟ್ ಮಾಡಿ ಮಾಡ್ತಿದ್ದೀನಿ. ನೀವು ಬೇಕಾದರೆ ಮ್ಯಾರಿನೇಟ್ ಮಾಡದೆ ಕೂಡ ಮಾಡ್ಬೋದು. ಈಗ ತವಾ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬ್ರೆಡ್ನ ಒಂದು ಸೈಡ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ರೋಸ್ಟ್ ಮಾಡಿದ ಕಡೆ ಸ್ವಲ್ಪ ಬೆಣ್ಣೆ, ರೆಡ್ ಚಟ್ನಿ ಆ್ಯಂಡ್ ಮಯೋನೀಸನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು. ನಾನು ಸ್ಪೈಸಿ ಬೇಕು ಅಂತ ರೆಡ್ ಚಟ್ನಿನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಯಾರಿಗೆ ಸ್ಪೈಸಿ ಕಮ್ಮಿ ಬೇಕು ಅವ್ರು ಕಮ್ಮಿ ಹಾಕೋಬೋದು. ನಾನು ಮನೇಲಿ ಮಾಡಿರೋ ರೆಡ್ ಚಟ್ನಿ ಆ್ಯಂಡ್ ಮಯೋನೀಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಶಾಪಲ್ಲಿ ಸಿಗೋ ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ ಮಯೋನೀಸ್ ಯೂಸ್ ಮಾಡ್ಬೋದು. ಈಗ ಅದಕ್ಕೆ ಮ್ಯಾರಿನೇಟ್ ಮಾಡಿದ ಸ್ಟಫಿಂಗನ್ನು ಹಾಗೆ ಉದ್ದವಾಗಿ ಹಚ್ಚಿದ ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮನ್ನು ಹಾಕಬೇಕು. ಈಗ ಬ್ರೆಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಲಿ ನೀಟಾಗಿ ಟೋಸ್ಟ್ ಮಾಡಬೇಕು. ಇಲ್ಲ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇತ್ತು ಅಂದರೆ ಅದರಲ್ಲೇ ಮಾಡ್ಬೋದು. ಇದಕ್ಕೆ ಚೀಸ್ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಹೆಲ್ದಿ ಕಾನ್ಸೆಪ್ಟ್ ಅಂತ ಚೀಸನ್ನು ಯೂಸ್ ಮಾಡಿಲ್ಲ. ಈಗ ತುಂಬ ಕ್ವಿಕ್ ಆಗಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡುವ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸ್ಯಾಂಡ್ವಿಚ್ ತುಂಬ ಕ್ರಿಸ್ಪಿಯಾಗಿ ಆ್ಯಂಡ್ ಸ್ಪೈಸಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. Thank you for watching and kindly subscribe to my channel.